ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಡ್. ನಾನಿವತ್ತು ಜಿಂಗಾ ಮೀನು ಅಥವಾ ಫ್ರಾನ್ಸ್ ಸಾಂಬಾರು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಫ್ರಾನ್ಸನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿನಿ. ಒಂದು ಮಿಕ್ಸಿ ಜಾರಿಗೆ ಹಸಿ ಕೊಬ್ಬರಿ, ಓಕೆ, ಮತ್ತು ಒಂಚೂರು ಏನಂದರೆ ಧನಿಯಾ ಕಾಳು, ಒಂದು ಈರುಳ್ಳಿ, ಸ್ವಲ್ಪ ಹುಣಸೆ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಮತ್ತು ಸ್ವಲ್ಪ ಖಾರ ಪುಡಿ ಹಾಕಬೇಕು, ಮತ್ತು ಅರಿಶಿನ ಮತ್ತು ಉಪ್ಪು ಇದೆ ಎಲ್ಲನೂ ಹಾಕಿ ನಾನು ಮಿಕ್ಸಿ ನುಣ್ಣಗೆ ರುಬ್ಬಿಕೊಳ್ತಿದ್ದೀನಿ. ಮಿಕ್ಸಿಗೆ ಹಾಕೋತೀನಿ. ಓಕೆ, ನಾನು ಆಲ್ರೆಡಿ ಒಂದು ಸ್ವಲ್ಪ ಹಾಕೊಂಡು ಇಟ್ಕೊಂಡಿದ್ದೆ. ಒಂದು ಬಾಣಲೆ ಇಟ್ಕೊಂಡು ತಳ ಗಟ್ಟಿ ಇರೋದು ಇಟ್ಕೋಬೇಕು. ಅದಕ್ಕೆ ಎಣ್ಣೆ ಮತ್ತು ಎರಡು ಹಸಿಮೆಣ್ಸಿನ್ಕಾಯಿನ ಉದ್ದ ಉದ್ದ ಸೀಳಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೇನೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಹಾಫ್ ಈರುಳ್ಳಿ ಹಾಕೋಬೇಕು. ಓಕೆ, ಇದು ಆಪ್ಷನಲ್ಲು, ಒಬ್ಬರು ಹಾಕ್ಬೋದು ಒಬ್ಬರು ಇಲ್ಲ. ಬಟ್ ಈರುಳ್ಳಿ ಆಲ್ರೆಡಿ ನಾವು ಮಿಕ್ಸಿಯಲ್ಲಿ ಹಾಕೊಂಡಿದ್ರಿಂದ ಓಕೆ, ಒಂದು ಈರುಳ್ಳಿ ಕಟ್ ಮಾಡಿ ಉದ್ದ ಕಟ್ ಮಾಡಿ ಹಾಕೋಬೇಕು. ಮತ್ತು ಎಣ್ಣೆಯಲ್ಲೇ ಸ್ವಲ್ಪ ಖಾರ ಪುಡಿ ಹಾಕಬೇಕು. ನಾವು ಖಾರ ನೋಡ್ಕೊಂಡು ಹಾಕಬೇಕು, ಯಾಕಂದರೆ ಮುಗಿಸೆಲ್ಲ ಆಲ್ರೆಡಿ ಹಾಕಿದ್ವಿ. ಸ್ವಲ್ಪ ನಾವು ಮೇಲೆ ಎಣ್ಣೆ ಜೊತೆ ಖಾರ ಕಂಡ್ರೆ ಟೇಸ್ಟಿ ಚೆನ್ನಾಗಿ ಕಾಣ್ತದೆ ಅಂಥೇಳಿ ಹಾಕಿದ್ದು. ಮತ್ತು ಈಗ ಮಿಕ್ಸಿ ರುಬ್ಬಿಟ್ಕೊಂಡಿದ್ದ ಎಲ್ಲ ಏನು ಮಸಾಲೆ ಇದೆಲ್ಲ ಅದನ್ನೆಲ್ಲನೂ ಆಯಿಲಲ್ಲೇ ಒಂದು 5 ನಿಮಿಷ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡ್ಕೋತಾ ಕುದಿಸ್ಕೋಬೇಕು. ನೋಡಬೇಕು, ನಾನು ಚೆನ್ನಾಗಿ ಅದೇ ಆಯಿಲಲ್ಲೇ ಆ ಮಸಾಲಾನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಅದು ಚೆನ್ನಾಗಿರ್ತದೆ. ಯೂಶಲಿ ಇದು ಜಿಂಗಾ ಮೀನು ಅಂತಲೂ ಕರಿತೀವಿ ನಾವು, ಅಥವಾ ಫ್ರಾನ್ಸ್ ಅಂತಲೂ ಇಂಗ್ಲೀಷಲ್ಲಿ ಕರಿತೀವಿ. ಈ ಮೀನು ಭಾಳ ಟೇಸ್ಟ್, ಇದ್ರ ಸಾಂಬಾರೇ ಟೇಸ್ಟ್ ಇರ್ತದೆ. ಇದು ಹೆಂಗಂದರೆ ನಾವು ಮೀನು ಸಾರು ತಿಂದೀವಿ ಅನ್ನೋ ಫೀಲ್ ಬರೋದೇ ಇದರಲ್ಲಿ ಅಂತ ಹೇಳ್ಬೋದು. ಓಕೆ, ನೀವು ಯಾರಾದರೂ ಈ ಥರ ಟ್ರೈ ಮಾಡಿ ನೋಡಿ. ಇದು ಹಳ್ಳಿ ಸ್ಟೈಲು, ನಮ್ಮ ಮನೆಯಲ್ಲಿ ಮಾಡೋ ಸ್ಟೈಲು, ಹಳ್ಳಿ ಸ್ಟೈಲು ಚೆನ್ನಾಗಿರುತ್ತೆ. ನಾಟಿ ಸ್ಟೈಲ್ ಅಂತಲೂ ಕರಿಬೋದು. ಒಂದ್ಸಲ ಈ ಥರ ಟ್ರೈ ಮಾಡಿ, ಸಖತ್ ಬರ್ತದೆ. ಭಾಳ ಮಸಾಲೆ ಏನು ಬೇಕಾಗಿಲ್ಲ. ಆವಾಗಲೇ ಫ್ರೆಶ್ ಮಾಡ್ಕೊಂಡಿದ್ನಲ್ಲ. ಓಕೆ, ಸ್ವಲ್ಪ ಅದು ಮಸಾಲೆ ಎಲ್ಲ ಆಯಿಲಲ್ಲೂ ಇದು ಫ್ರೈ ಆದಮೇಲೆ ನಾನು ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಸಾಂಬಾರು ನೀರು ತೆಳು ಬೇಕಲ್ಲ ಅದ್ರ ಮೇಲೆ. ಇದು ಯೂಶ್ವಲಿ ತೆಳು ಇದ್ರೇ ಚೆನ್ನಾಗಿರುತ್ತೆ. ಓಕೆ, ನೀಟಾಗಿ ನಮ್ಗೆ ಎಷ್ಟು ತೆಳು ಬೇಕು ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ನೀಟಾಗಿ. ನೀವೆಲ್ಲ ಒಂದು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಏನು ಭಾಳ ದೊಡ್ಡದಲ್ಲ. ಬಟ್ ಇದರಲ್ಲಿ ಎಗ್ ಸಹ ಹಾಕ್ಬೋದು. ಎಗ್ ಹಾಕಿದ್ರು ಸಹ ಟೇಸ್ಟ್ ಬರ್ತದೆ. ಬಟ್ ಫ್ರಾನ್ಸ್ ಹಾಕೋದ್ರಿಂದ ಇನ್ನೂ ಭಾಳ ಹೆಂಗಂದರೆ ಮೀನು ಸಾರು ಅನ್ನೋ ಫೀಲ್ ಬರೋದೇ ಇದ್ರಾಗಿಂದ ಅಂತ ಹೇಳ್ಬೋದು. ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಬಾರ್ದು, ಜಸ್ಟ್ ಇದಷ್ಟೇ ಹಾಕಬೇಕು. ಒಂದು ಬೆಳ್ಳುಳ್ಳಿ ಹಾಕ್ಬೋದು, ಬಟ್ ನಾವು ಅದನ್ನು ಸಹ ಹಾಕೋದಿಲ್ಲ. ಓನ್ಲಿ ಒಂದು ಈರುಳ್ಳಿ ಮತ್ತು ಅದು ಅವೇನು ಹಾಕಿದ್ನಲ್ಲ ಹುಣಸೆಹಣ್ಣು, ಕೊಬ್ಬರಿ ಅವೆಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಮಸಾಲೆನ ಇದರಲ್ಲಿ ಹಾಕ್ತೀನಿ. ಇದು ಒಂದು ಕುದಿ ಬಂದ ಮೇಲೆ, ಇವಾಗ ನೋಡಿ ಒಂದು ಕುದಿ ಬಂದ ಮೇಲೆ ನಾನು ಏನು ಫ್ರಾನ್ಸ್ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಆ ಫ್ರಾನ್ಸನ್ನು ಇದರಲ್ಲಿ ಹಾಕ್ಕೊಳ್ತೀನಿ. ಇದನ್ನು ಹಾಕ್ಕೊಂಡು ಒಂದು 15 ನಿಮಿಷ ಅದು ಫ್ರಾನ್ಸ್ ಅಂದರೆ ಜಿಂಗಾ ಮೀನು ಕುದಿಬೇಕು. ಆ ಕುದಿ ಬರೋ ತನಕ, ಅದು ಮೆತ್ತಗೆ ಆಗೋ ತನಕ ನಾವು ಕುದಿಸ್ತೀವಿ. ಅದು ನಾವು ತಿಂದರೆ ಗೊತ್ತಾಗುತ್ತೆ, ಮುಟ್ಟಿದ್ರೆ ಅಥವಾ ನಾವು ಗೊತ್ತಾಗುತ್ತೆ. ಅದು ಈಗ ಹಿಂಗಿರೋದೆಲ್ಲ ಒಂಥರ ಮುದುಡ್ಕೊಂಡ್ಬಿಡ್ತದೆ, ಚಿಕ್ಕದಾಗ್ಬಿಡ್ತದೆ. ನಿಮಗೆ ಮುಂದೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಬಟ್ ಇದು ಭಾಳ ಟೇಸ್ಟಿ ಬರ್ತದೆ. ಇವಾಗ ಏನು ಆಯಿಲ್ ಇಲ್ಲ ಏನಿಲ್ಲ ಅನ್ನಿಸ್ತದ, ಬಟ್ ಬಾಯ್ಲ್ ಆದಮೇಲೆ ಲಾಸ್ಟ್ ನೋಡ್ಬೇಕು ನೀವು ಎಷ್ಟು ಚೆನ್ನಾಗಿರ್ತದೆ. ಇದನ್ನು ಅನ್ನ ಮತ್ತು ಇದು ಜಿಂಗಾ ಮೀನು ಸಾರು ಹಾಕ್ಕೊಂಡು ತಿಂದರೆ ಎಷ್ಟು ಟೇಸ್ಟ್ ಬರ್ತದೆ ನೋಡಿ. ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆಲ್ಲ ಜಿಂಗಾ ಮೀನನ್ನ ನಮ್ಮ ಮಮ್ಮಿ, ಆ್ಯಕ್ಚುಲಿ ಇದು ನಮ್ಮ ಮಮ್ಮಿ ರೆಸಿಪಿ, ನಮ್ಮ ಮಮ್ಮಿನೇ ಮಾಡ್ತಾ ಇರೋದು. ಓಕೆ, ಅವ್ರ ರೆಸಿಪಿನ ಇದು ಮಾಡ್ತಾ ಇರೋದು. ಚೆನ್ನಾಗಿರ್ತದೆ ಇದು. ಓಕೆ, ಇವೆಲ್ಲನೂ ಹಾಕಿ ನೋಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟು ಶುದ್ಧ ಇದಲ್ಲ, ಬಾಯ್ಲ್ ಆದಮೇಲೆ ನೋಡಿ ನೀವು ಅದು ಚಿಕ್ಕದಾಗಿರ್ತದೆ ನೋಡಿ. ಬಾಯ್ಲ್ ಆಗ್ತಾಯಿದೆ ನೀಟಾಗಿ. ನಾನು ತೋರಿಸ್ತೀನಿ ಕಡೆ ನೋಡಿ. ಹೆಂಗೆ ಮುದುರ್ಕೊಂಡ್ಬಿಟ್ಟವೆ ನೋಡಿ. ಅವು ಎಷ್ಟು ಚೆನ್ನಾಗಿದ್ವಲ್ಲ, ಹಿಂಗೆ ಥರ ಮುದುರ್ಕೊಂಡ್ಬಿಡ್ತದೆ. ಸೊ ಒಂದು 15 ನಿಮಿಷ ಕುದಿಸಿದ್ರೆ ಚೆನ್ನಾಗಿ ಕುದಿ ಬಂದು ಅದೆಲ್ಲನೂ ಫಿಶಲ್ಲಿ, ಅದು ಜಿಂಗಾ ಮೀನಲ್ಲಿ ಉಪ್ಪು ಖಾರ ಎಲ್ಲ ಹಿರ್ಕೊಳ್ತದೆ. ಮತ್ತು ನೋಡಿ, ಮತ್ತು ಏನು ಸಾಂಬಾರು ಏನಿದೆಯಲ್ಲ ಅಥವಾ ಸಾರು ಅಂತ ಕರಿತೀವಲ್ಲ, ಇದು ಏನಂದರೆ ಫುಲ್ ಆಯಿಲ್ ಬಿಟ್ಕೊಳ್ತದೆ. ಚೆನ್ನಾಗಿ ಕುದಿಸಿದ್ರೆ ಆಯಿಲ್ ಬಿಟ್ಕೊಳ್ತದೆ ನೋಡಿ. ಆಯಿಲ್ ಬಿಡ್ತಾ ಇದೆ. ಈ ಥರ ಮಾಡ್ಕೊಂಡ್ರೆ ನಮ್ಮದು ಫ್ರಾನ್ಸ್ ಕರಿ ರೆಡಿ ಆಗುತ್ತೆ. ಇದನ್ನು ಸಾಂಬಾರು ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ಅನ್ನದ ಜೊತೆ ತಿನ್ಬೋದು. ನಾನು ಅನ್ನದ ಜೊತೆ ನನ್ನ ಮಗಳಿಗೆ ತಿನ್ನಿಸಿದ್ದೆ ನೋಡಿ. ಎಷ್ಟು ಚೆನ್ನಾಗಿದೆ, ನೋಡಿದರೆ ತಿನ್ಬೇಕನ್ಸಿದೆ. ನಾನು ಅದಕ್ಕೆ ಸೈಡ್ಗೆ ಈರುಳ್ಳಿ ಹಾಕ್ಕೊಂಡು ತಿಂದಿದ್ದೀನಿ. ಆಯ್ತು ನೋಡಿ, ಬಾಯ್ಲೂ ಆಗಿದೆ. ಥ್ಯಾಂಕ್ ಯು.